ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪಾಜಿತವರ. ಆತ್ಮೀಯರೇ, ಮಾತಿ ನಿಮ್ಮನಗೆ ನುಡಿವಿ, ಮಾತಿ ನಿಮ್ಮ ಹಾಗೆ ಒಲಿವಿ, ಮಾತಿ ನಿಮ್ಮ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ. ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದರು ಸರ್ವಜ್ಞರು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಸಂಪೂರ್ಣವಾಗಿ ಅಪ್ಲೈ ಆಗ್ತಾ ಇದೆ. ಯಾವುದೋ ಒಂದು ಗಳಿಗೆಯಲ್ಲಿ ಇಂಟರ್ವ್ಯೂದಲ್ಲಿ ಹೇಳಿಬಿಟ್ರು ಅವರು, ಯುದ್ಧ ಇದು ಏನಪ್ಪ ಅಂತಂದ್ರೆ ಲಾಸ್ಟಿಕ್ ಆಗುವಂಥದ್ದು ಅಥವಾ ಯುದ್ಧ ಇದು ಬೇಡ ಅನ್ನೋ ನೇಚರದಲ್ಲ ಮಾತಾಡಿದರು. ಅದರಲ್ಲೂ ಮುಖ್ಯವಾಗಿ ಯುದ್ಧದಿಂದ ಆಗೋ ಪರಿಣಾಮ ಆಗಲಿ ಮತ್ತು ಅದ್ರ ಬಗ್ಗೆ ಒಂದು ಕಲ್ಪನೆ ಇರ್ಬೋದು ಗೊತ್ತಿರಲಿಲ್ಲ. ಯುದ್ಧನ ಆಗಬಾರ್ದು ಅನ್ನೋಂಗೇನು ಅಂದಿರಲಿಲ್ಲ. ಬಟ್ ಆ ರೀತಿ ನಂತರದಲ್ಲಿ ಪ್ರಿಡಿಕ್ಷನ್ ಅದ್ರ ವಿವರಣೆಗಳು ಬೇರೆ ಬೇರೆ ರೂಪಗಳದ ಇದೊಂದು ನೋಡ್ತಾಯಿದ್ರು ಅವ್ರ ಎದುರಾಳಿಗಳು. ಅದರಲ್ಲೂ ಮೊದಲನೇದಾಗೆ ನಮ್ಮ ಯತ್ನಾಳರು ಈಗ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೀವಿ, ಅದು ಚೆನ್ನಾಗಿ ದುಡಿಸ್ಕೊಂಡ್ರದಲ್ಲ. ಇವರು ಪಾಕಿಸ್ತಾನಿ ಪರ, ಇವರು ಮುಸಲ್ಮಾನರ ಪರ, ಅಪೀಸ್ಮೆಂಟ್ ಪರ, ಈ ರೀತಿಯಾಗಿ ಏನು ಇನ್ನೂ ಭಾಷೆ ಭಾಳ ಚೆನ್ನಾಗಿ ಉಪಯೋಗ ಮಾಡಿದರು. ಇನ್ನು ಇದು ಬಿಟ್ಟು ಎತ್ತಾಡೋದನ್ನು ಗ್ರ್ಯಾಬ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಕಾರಣಕ್ಕಾಗಿಯೋ ಇಲ್ಲೂ ಪ್ಲೀಸ್ ಇದ್ದೇ ಇರೋದೆಲ್ಲ ಪಾರ್ಟಿಗಳೆಲ್ಲ. ಇಲ್ಲೂ ನಮ್ಮ BJP ಲೀಡರ್ಗಳೆಲ್ಲರೂ ಒಮ್ಮೆ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ, ಬಿದ್ದುಬಿಟ್ಟಿದ್ದಾರೆ. ಮುಂದೆ BJP ದಾಳಿ ಜೋರು ನಡೆಸಿದಂಗೆ ಕಾಂಗ್ರೆಸ್ ಲೀಡರ್ಗಳು ಸಹಿತ ಡಿಸ್ಟೆನ್ಸ್ ಕಾಯ್ಕೊಳ್ತಾ ಇದ್ದಾರೆ. ಭಾಳ ಭಯ, ಸಿದ್ದರಾಮಯ್ಯ ಜೊತೆ ನಾವು ಬೆಳಗ್ಗೆ ಟೀಗೆ ಒಳಗಾಗೋದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಆದಷ್ಟು ದೂರ ಸರಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರು ಸ್ವಲ್ಪ ಡಿಸ್ಟೆನ್ಸ್ ಕಾಯ್ಕೊಳ್ಳಿಕ್ಕತ್ತಿದ್ದಾರೆ. ಈ ಬ್ಯಾಡ್ನಲ್ಲಿದನೋ ಬೇರೆ ರೂಪಿಡ್ಲಿಕ್ಕತ್ತದನೋ ಅಥವಾ ಅವರು ಒಂದಿಷ್ಟು ಎಲ್ಲೋ ಮೂಲೆಯಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಸರಿದ ಭಾರತದ ಪರವಾಗಿ ಇವರು ಇದ್ದಾರೆ ಇಲ್ಲ ಅಂತಲ್ಲ ಸಿದ್ದರಾಮಯ್ಯವರು. ಆದರೆ ಅದನ್ನು ಈಗ ಮತ್ತೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ವಾರ್ ಶುಡ್ ಬಿ ದ ಲಾಸ್ಟ್ ರಿಸಾರ್ಟ್ ಸೇಸ್ ಯುದ್ಧ ಅನ್ನೋದು ಕೊನೆಯದದು, ಅದಕ್ಕೆ ಪೂರ್ವದ ಏನು ಸಾಧ್ಯತೆಯನ್ನು ಮಾಡಬೇಕು ಅನ್ನುವಂಥ ಏನೋ ಮಾತು ಹೇಳಿಕೊಟ್ಟು ಅದನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಲಾಸ್ಟಿಗೆ ಬಂದದ್ರಿ ಸಿದ್ದರಾಮಯ್ಯನವ್ರು. ಯಾಕೆಂತಂದ್ರೆ ಈಗಾಗಲೇ ನಾವು ಕಳೆದ 1947 ಶುರುನೂ ಇದೆ ಕಿರಿಕಿರಿ. ಬಾಜು ಪಾಕಿಸ್ತಾನ ನಿರ್ಮಾಣ ಅದೇನು ಶುರು ಅದ ಇಲ್ಲ, ನಮ್ಮದು ಕಾಶ್ಮೀರ ಒಂದು ಒಪ್ಪಂದ ಹಾಕ್ಕೊಂಡು ಕಾಶ್ಮೀರ ಒಂದು ಸಣ್ಣ ರಾಜ್ಯ ಮಾಡಿ ಈ ನ್ಯೂಟ್ರಲ್ ಅವತ್ತು ಮಾತಾಡಿದ ಬಗ್ಗೆ ಅದು ಹೋಗ್ತಿತ್ತೋ ಏನೋ ಆರಂಭದಲ್ಲ. ನಿಮ್ಮದು ನಮ್ಮದು ಇಬ್ಬರದು ಹೋಗಿ ಬರೋದು ಒಂದು ಅದು ಪಾಠ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಕಾಶ್ಮೀರಿಗಳೂ ನೆಮ್ಮದಿಯಿಂದ ಇರ್ತಿದ್ರು, ಪಾಕಿಸ್ತಾನಿಗಳೂ ನೆಮ್ಮದಿಯಿಂದ ಇರ್ತಿದ್ರು, ಭಾರತೀಯರು ನೆಮ್ಮದಿಯಿಂದ ಇರ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಹಾಗೆ ಆಗಲಿಲ್ಲ. ಜಿನ್ನಾರವರು ಮತ್ತು ಅಂದಿನ ನೆಹರೂರವರು ಅವರು ಅವತ್ತು